ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಅಹಿಂಸಾ ಚೇತನ್ ಒಂದು ಪೋಸ್ಟ್ ಮಾಡಿದ್ರು. ಈ ಒಂದು ವಿಚಾರ ಈಗ ಪೋಸ್ಟ್ ಅನ್ನ ಪ್ರಶ್ನಿಸಿ ಮನೆಗೆ ನುಗ್ಗಿದವರ ವಿರುದ್ಧ ನಟ ಚೇತನ್ ಈಗ ದೂರು ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ನಟ ಚೇತನ್. ಬಹಳಷ್ಟು ಸದ್ದು ಮಾಡಿದಂತ ವಿವಾದ ಇದು. ಸಾರಾ ಗೋವಿಂದ್, ಶಿವರಾಮೇಗೌಡ, ಶಿವಕುಮಾರ್ ನಾಯಕ್ ಸೇರಿದಂತೆ ಹಲವು ಸಂಘಟನೆ ನಾಯಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾರಣ ಏನು ಅಂತಂದ್ರೆ ದಿಢೀರಾಗಿ ನಟ ಚೇತನ್ ಅವರ ಮನೆ ಹತ್ರ ಹೋಗಿ ಏಕಾಏಕಿ ಮುತ್ತಿಗೆ ಹಾಕಿ ಸಿಕ್ಕಾಪಟ್ಟೆ ಅವರ ಹತ್ರ ಆವಾಜ್ ಹಾಕಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ನಟ ಚೇತನ್ ವಿರುದ್ಧ ಕೆಲ ಅಶ್ಲೀಲ ಪದವು ಕೂಡ ಬಳಕೆ ಆಗಿತ್ತು. ಸಾರಾ ಗೋವಿಂದ್ ಕೂಡ ಇದ್ರು. ಸಾರಾ ಗೋವಿಂದ್ ಅವರು ಈ ರೀತಿಯಾಗಿ ಬಹಳಷ್ಟು ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ದಾರೆ ಚೇತನ್ ವಿರುದ್ಧವಾಗಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಅಹಿಂಸಾ ಚೇತನ್ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಅದರಲ್ಲೂ ಕೂಡ ಶೇಷಾದ್ರಿಪುರಂ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪೋಸ್ಟ್ ಅನ್ನ ಪ್ರಶ್ನಿಸಿ ಮನೆಗೆ ಯಾರೆಲ್ಲ ನುಗ್ಗಿದ್ರಲ್ಲ ಅಂಥವ್ರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರಂತೆ ನಟ ಚೇತನ್. ಹಾಗಾಗಿ ವಿಶೇಷವಾಗಿ ಈ ಒಂದು ಪ್ರಕರಣ ಬಹಳಷ್ಟು ಸದ್ದು ಮಾಡಿತ್ತು. ಡಾಕ್ಟರ್ ರಾಜ್ ಸಮಾಧಿ ಬಗ್ಗೆ ಅಹಿಂಸಾ ಚೇತನ್ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ ಅಂತಂದ್ರೆ ಸರ್ಕಾರ ಅವರಿಗೆ ಆ ಒಂದು ಭೂಮಿಯನ್ನ ಆ ಒಂದು ಜಾಗವನ್ನ ಏನು ಕೊಟ್ಟಿದ್ದು ಇದೆಲ್ಲವೂ ಕೂಡ ಚುನಾವಣಾ ಗಿಮಿಕ್ ಅಷ್ಟೇ. ಇದೆಲ್ಲವೂ ಕೂಡ ಮತ ಬ್ಯಾಂಕ್ಗೋಸ್ಕರ ಮಾಡಿರುವಂತದ್ರ ಹೊರತಾಗಿ ಯಾವ ತಿಳುವಳಿಕೆಯಿಂದ ಆ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಹೇಳಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಪೋಸ್ಟ್ ಮಾಡೋ ಮೂಲಕ. ನಟ ಚೇತನ್ ಯಾವಾಗ ಈ ಪೋಸ್ಟ್ ಮಾಡ್ತಾರೋ ಒಂದ್ ರೀತಿಯಾಗಿ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು ಅವರ ಬೆಂಬಲಿಗರು ಎಲ್ಲರೂ ಕೂಡ ರೊಚ್ಚಿಗೇಳ್ತಾರೆ. ಎಲ್ಲರೂ ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಕೆಲವೊಬ್ಬರು ದಿಢೀರಾಗಿ ಸಾರಾ ಗೋವಿಂದ್ ಸೇರಿದಂತೆ ಹಲವು ನಾಯಕರು ನಟ ಚೇತನ್ ಅವರ ಮನೆ ಹತ್ರ ಹೋಗಿ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ನಿನಗೆ ಯೋಗ್ಯತೆ ಇದೆಯಾ, ನಿನಗೆ ಈ ರೀತಿಯಾಗಿ ಯೋಗ್ಯತೆ ಇದೆಯಾ, ನೀನು ನಾಲಾಯಕು ಅಂತ ಹೇಳಿ ಕೆಟ್ಟ ಪದಗಳನ್ನ ಅಶ್ಲೀಲ ಪದಗಳನ್ನ ಸಾರಾ ಗೋವಿಂದ್ ಅವರು ಕೂಡ ಬಳಸಿರ್ತಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ನಟ ಚೇತನ್ ದೂರನ್ನ ದಾಖಲಿಸಿದ್ದಾರೆ.